ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬಂದಿರೋದು ಟಾಪಿಕ್ ಕ್ರಾಫ್ಟ್ ಬಾರ್ ಆ್ಯಂಡ್ ಕಿಚನ್ ಅಂತ, ಇದು ಬನಶಂಕರಿ ಹತ್ರ ಇದೆ. ಆ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಯಾಕಂದರೆ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಆ್ಯಕ್ಚುಲಿ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಎಲ್ಲರೂ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಬಟ್ ಯಾರಿಗೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಅಥವಾ ಒಬ್ಬರು ಕ್ಯಾನ್ಸಲ್ ಮಾಡಿದ್ರೆ ಇನ್ನೊಬ್ರು ಕ್ಯಾನ್ಸಲ್ ಮಾಡ್ತಾಯಿದ್ರು. ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಲಾಸ್ಟಲ್ಲಿ ನಾವು ಡಿಸೈಡ್ ಮಾಡಿ ನಾವು 3 ಮೆಂಬರ್ಸ್ ಫಸ್ಟ್ ಮೀಟ್ ಮಾಡೋಣ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಇವತ್ತು ನಾವು ಈ ಪ್ಲೇಸಿಗೆ ಬಂದಿದ್ದೀವಿ, ಮೀಟ್ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು ಮೀಟ್ ಮಾಡಿ. ಆ್ಯಕ್ಚುಲಿ ನೋಡೇ ತುಂಬ ವರ್ಷ ಆಗಿತ್ತು. ಫೇಸ್ ಟು ಫೇಸ್ ನೋಡಿ ತುಂಬ ಖುಷಿ ಆಯಿತು, ಮಾತಾಡಿ ತುಂಬ ಖುಷಿ ಆಯಿತು. ನಿಮಗೆ ನಾನು ವಾಯ್ಸ್ ಕೊಡ್ತಾ ಇರಬೇಕಾದ್ರೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಎಷ್ಟು ಖುಷಿಯಾಗಿದೆ ನನಗೆ ಅಂತ. ಬಟ್ ನಾವು 3 ಮೆಂಬರ್ಸ್ ಮೀಟ್ ಮಾಡೇ ಎಷ್ಟೊಂದು ಖುಷಿ ಆಗಿದೆ. ಆಮೇಲೆ ನೆಕ್ಸ್ಟ್ ಎಲ್ಲ ಮೀಟ್ ಮಾಡಿ ಮತ್ತೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲರೂ ಮೀಟ್ ಮಾಡಬೇಕು ಅಂತ. ಎಲ್ಲರೂ ಮೀಟ್ ಮಾಡಿದಾಗ ಇನ್ನೆಷ್ಟು ಖುಷಿ ಆಗುತ್ತೆ ನೋಡೋಣ. ಆದಷ್ಟು ಬೇಗ ಎಲ್ಲರೂ ಮೀಟ್ ಮಾಡೋ ಥರ ಆಗಲಿ. ಬಟ್ ಒಂದು ಒಳ್ಳೆ ಡೇ, ತುಂಬ ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ರಿಗೂ ಖುಷಿ ಆಯಿತು. ದೀಪ್ತಿ, ಸಾಯ್, ದಾಕ್ಷಾಯಿನಿ, ಹಾಯ್ ಕವಿತಾ, ಹಾಯ್. ಆಫ್ಟರ್ ಎ ಲಾಂಗ್ ಟೈಮಲ್ಲ ಲಾಂಗ್ ಇಯರ್ಸ್ ಆಯಿತು ನಾವೆಲ್ಲ ಮೀಟ್ ಮಾಡಿ. ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ನನ್ನ ಸ್ಕೂಲ್ ಫ್ರೆಂಡ್ಸ್. ಆಗಿದೆ. ತುಂಬ ಖುಷಿ ಆಗ್ತಿದೆ. ನಿಮ್ಗೆ ಹೆಂಗೆ ಫೀಲ್ ಆಗ್ತಾ ಇದೆ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಮೀಟ್ ಮಾಡಿದ್ದಕ್ಕೆ. ತುಂಬ ದಿನ ಆದಮೇಲೆ ಫ್ರೀ ಮಾಡ್ಕೊಂಬಂದು ಮೀಟ್ ಮಾಡಿದ್ದೀರಲ್ಲ, ತುಂಬ ಖುಷಿ ಆಯಿತು. ಓಕೆ, ಡನ್, ಮೀಟ್ ಮಾಡೋಣ. ನೆಕ್ಸ್ಟ್ ಇನ್ನೂ ವ್ಲಾಗ್ಸಲ್ಲಿ ಬರ್ತಾ ಇರ್ತಾರೆ ನನ್ನ ಫ್ರೆಂಡ್ಸು, ನೋಡ್ತಾ ಇರಿ ವಿಡಿಯೋನ. ನಾವು ಆಲ್ಮೋಸ್ಟ್ ಒಂದು 5 hours 6 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟೋ ವರ್ಷ ಮಾತಾಡಿಲ್ಲ, ಎಷ್ಟೋ ವರ್ಷದ ಮಾತುಗಳೆಲ್ಲ ಇತ್ತಲ್ಲ, ನಮಗೆ ಟೈಮೇ ಸಾಕಾಗಿಲ್ಲ. ಆಲ್ಮೋಸ್ಟ್ ಒಂದು 5 hours ಅಷ್ಟೇ ನಾವು ಸ್ಪೆಂಡ್ ಮಾಡಿದ್ದು. ಇನ್ನು ಮನೇಲಿ ಅವ್ರ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ಬೇಗ ಹೊರಡೋಣ ಅಂತ ಹೊರಟ್ವಿ. ಇನ್ನು ನಮ್ಮದು ಮಾತುಗಳು ತುಂಬ ಇದೆ. ಸೊ ಅವಾಗ ಸೇರ್ತಾ ಇರ್ತೀವಿ, ಇನ್ನೂ ಜಾಸ್ತಿ ಮಾತಾಡ್ತಾ ಇರ್ತೀವಿ. ನೆಕ್ಸ್ಟ್ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಯಾವ ಕಡೆ ಯಾವ ಪ್ಲೇಸು ಅಂತ ಹೇಳ್ತೀನಿ. ಸೊ ನನಗಂತೂ ತುಂಬ ಖುಷಿನೇ ಆಗಿದೆ. ಆ್ಯಕ್ಚುಲಿ ಈ ಪ್ಲ್ಯಾನ್ ಮಾಡಿದಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಈ ಡೇ ಹೋಗೋಣ ಅಂತ. ನಿಯರ್ ಬಂದಾಗ ಯಾರೂ ಏನೂ ಮಾತೇ ಆಡಲಿಲ್ಲ. ಬಟ್ ಆಮೇಲಿಂದ ಓಕೆ ಅಂದ್ಕೊಂಡಿದ್ದೀವಿ ಮೀಟ್ ಮಾಡಬೇಕು ಅಂತ. ಫಸ್ಟ್ ಮೀಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮೀಟ್ ಮಾಡಿದ್ವಿ. ಬಟ್ ಕಡಿಮೆ ಮೆಂಬರ್ಸ್ ಇದ್ದಾಗ ಆ ಪ್ಲ್ಯಾನ್ ಬೇಗ ವರ್ಕ್ ಆಗುತ್ತೆ. ಜಾಸ್ತಿ ಮೆಂಬರ್ಸ್ ಅಂದರೆ ಅವ್ರಿಗೆ ಏನೇನು ವರ್ಕ್ ಇರುತ್ತೋ ಏನೋ ಎಲ್ಲ ಪ್ಲ್ಯಾನ್ ಮಾಡ್ಕೊಬೇಕಲ್ವ. ಸೊ ನೆಕ್ಸ್ಟ್ ಟೈಮ್ ಎಲ್ಲರೂ ಆಗಲ್ಲ, ನಾವು ಸ್ವಲ್ಪ ಮೆಂಬರ್ಸ್ನ ಆ್ಯಡ್ ಮಾಡಿಕೊಂಡು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ. ನೆಕ್ಸ್ಟು ನಾವು ಅಲ್ಲೇ ಲಂಚ್ ಮಾಡಿದ್ವಿ. ಲಂಚೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು. ಡೇ ಹೋಗಿದ್ದೆ ನಮಗೆ ಗೊತ್ತಾಗಲಿಲ್ಲ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಇಲ್ಲಿಂದ ಹೊರಟು ಆನ್ ದ ವೇ ಏನಾದರೂ ಕಾಫಿ ಟೀ ಕುಡಿಯೋಣ ಅಂತ ಸದ್ಯಕ್ಕೆ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು. ರೆಸ್ಟೋರೆಂಟು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಹೈಜೀನ್ ಇತ್ತು. ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇವಾಗ ಹೊರಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಬೇಜಾರಾಯಿತು ಹೊರಡೋದಕ್ಕೆ. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮತ್ತೆ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ಹೊರಟು ನಾವು ಆನ್ ದ ವೇ ಎಲ್ಲಾದರೂ ಕಾಫಿ ಅಥವಾ ಸ್ವೀಟ್ಸ್ ತೊಗೊಳ್ಳೋಣ ಅಂತೇಳಿ ನಾವು ಇಂದ್ರಪ್ರಸ್ಥ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನಿಯರ್ ನಮಗೆ, ಅವ್ರ ಮನೆಗೂ ನಿಯರ್, ನಮ್ಮ ಮನೆಗೂ ನಿಯರ್ ಇತ್ತು. ಸೊ ಇಲ್ಲಿ ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಈಗ ಕಾಫಿ ಮತ್ತು ಸ್ವೀಟ್ಸ್ ಎಲ್ಲ ತಿಂದು ಕುಡಿದು ನಾವಿವಾಗ ಮನೆಗೆ ಹೊರಡ್ತೀವಿ. ನೋಡೋಣ ನೆಕ್ಸ್ಟು ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ತೀವಿ, ಆದಷ್ಟು ಬೇಗ ಮೀಟ್ ಮಾಡ್ತೀವಿ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವೀಡಿಯೋ. ನಾವು ನೆಕ್ಸ್ಟ್ ಡೇ ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗಿರ್ಲಿಲ್ವಲ್ಲ, ನಾನು ಹೊರಗೆ ಹೋಗಿ ಬಂದಿದ್ದೆ, ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ನಲ್ಲ. ಸೊ ಮಕ್ಕಳು ನಾವು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಲಂಚಿಗೆಲ್ಲಾದರೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಡ್ತಾ ಇದ್ದೀವಿ. ಬಟ್ ಎಲ್ಲಿಗೆ ಏನು ಅಂತಲೇ ಪ್ಲ್ಯಾನ್ ಮಾಡಲಿಲ್ಲ, ಜಸ್ಟ್ ಹೊರಡೋಣ ಅಂತ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿ ನಮಗೆ ನಿಯರ್ ಇರುತ್ತೆ ಆ್ಯಂಡ್ ಎಲ್ಲಿ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ. ಸೊ ಮಕ್ಕಳೆಲ್ಲ ಜೋಶಲ್ಲಿದ್ದಾರೆ ಫುಲ್ಲು. ನಾವು ಈ ಕಡೆ ಸೈಡೇ ಹೋಗೋಣ, ಮೈಸೂರು ರೋಡ್ ಅಂತ ಅಂದ್ಕೊಂಡ್ವಿ. ಮೈಸೂರು ರೈಟ್ ಸೈಡ್ ಹೋಗ್ತಾ ಇದ್ದೀವಿ. ಯಾಕಂದರೆ ಅಷ್ಟೊಂದು ಕ್ರೌಡ್ ಇರೋಲ್ಲ ಈ ಕಡೆ ಸೈಡ್ ಅಂತ ಹೇಳಿ ಈ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಬಿಡದಿಗೆ ಬಂದಿದ್ದೀವಿ. ಬಿಡದಿಗೆ ಬಂದು ನಾವು ಇಲ್ಲಿ ಬೈಟ್ ಇಂಟು ದ ಹ್ಯಾಪಿನೆಸ್ ವಿತ್ ಎವ್ರಿ ಬರ್ಗರ್. ಎಲ್ಲಿಗೆ ಬಂದಿದ್ದೀವಿ? ಏನೋ ಒಂದು ಮೀಟ್ ಆ್ಯಂಡ್ ಈಟ್ ಅನ್ನೋ ಒಂದು ಶಾಪ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ ನಾನ್ ವೆಜ್ ತಿನ್ನೋದಕ್ಕೆ. ಸೊ ಹಂಗೆ ಪಕ್ಕದಲ್ಲಿ ಒಂದು ನಾಟಿ ಸ್ಟೈಲ್ ನಾನ್ ವೆಜ್ ಇದೆ ಅಂತ ಹೇಳಿದ್ರು, ಅಲ್ಲಿ ತಿನ್ನೋಣ ಅಂದ್ಕೊಂಡು ಬಂದಿದ್ದೀವಿ. ಸೊ ಪಕ್ಕದಲ್ಲೇ ಮಕ್ಳಿಗೆ ಈ ಥರ KFC ಬೇಕು ಅಂತ ಹೇಳಿದ್ರು. ಸೊ ಇಲ್ಲಿಗೆ ಬಂದಿದ್ದೀವಿ. ನೋಡಿ ಬನ್ನಿ ಏನು ಆರ್ಡ್ರ್ ಮಾಡಿದ್ದಾರೆ ಏನು ಅಂತ ನೋಡೋಣ.
ಆಂಬಿಯನ್ಸ್ ಸಖತ್ತಾಗಿದೆ. ಏನು ಆರ್ಡ್ರ್ ಮಾಡಿದೆ ಇದರಲ್ಲಿ? ಇದನ್ನೇನೋ ಆರ್ಡ್ರ್ ಮಾಡಿದ್ದಾರೆ. ಡ್ರಮ್ ಸ್ಟಿಕ್ ಮನಿಯಾ. ವೇಟಿಂಗ್ ಫಾರ್ ದಟ್. ಮನಿ ಫೋಟೋ ಸ್ಟಿಕ್ ಬನ್ನಿ, ಬಂದ ತಕ್ಷಣ ತಿಂದು ಹೊರಡುವ. ನಾನು ಆ್ಯಕ್ಚುಲಿ ನಾಟಿ ಸ್ಟೈಲಲ್ಲಿ ನಾನ್ ವೆಜ್ ತಿನ್ನಬೇಕು ಅಂತ ಭಾರಿ ಆಸೆ ಆಗಿದೆ. ತಿನ್ನುವ. ಒಂದೊಂದಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾಯಿದ್ವಿ. ಫಸ್ಟು 2 ಪೀಸಸ್ ಬಂದಿದೆ. ಆ್ಯಕ್ಚುಲಿ ನಾವು 6 ಪೀಸಸ್ ಹೇಳಿರೋದು. ನೆಕ್ಸ್ಟು 2 ಪೀಸಸ್ ಬರುತ್ತೆ. ಟೇಸ್ಟ್ ಮಾಡ್ತೀನಿ. ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ಟೇಸ್ಟ್ ಮಾಡಿ. ಎಣ್ಣೆ ಅಲ್ಲ, ಮತ್ತು ತುಪ್ಪ ಹಾಕೋರು ನನಗೆ. ಬಟ್ ಏನೋ ಫ್ಲೇವರ್ ಇದು ಗೊತ್ತಾಗ್ತದ. ಸಖತ್ತಾಗಿದೆ. ಇದು ಅವ್ನು ಬೇಕಂತ ಬಿಡು, ಅವನಿಗೆ ದೊಡ್ಡದು ಕೊಟ್ಬಿಡು. ಅವನಿಗೆ ಅವನು ಆವಾಗಲೇ ತಿಂದಿಲ್ಲ. ನಮ್ಮಿಬ್ಬರಿಗೆ ಅದು ಹೆಂಗೆ ಅಫಿಷಿಯಲ್ ಆಗೈತೆ ಗೊತ್ತಾ? ಇದು ಬಿಡದಿ ಸರ್ಕಲ್. ಇದು ಇಲ್ಲಿ ಬಿಡದಿ ಸರ್ಕಲ್ ಇದೆ. ಸರ್ಕಲಿಂದ ಇದೆ ನೋಡಿ ಸರ್ಕಲ್. ಅಲ್ಲಿ ರೈಟ್ ಹೋದರೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ, ಸ್ಟ್ರೈಟ್ ಹೋದರೆ ಬ್ಯಾಂಗ್ಳೂರು, ಈ ಕಡೆ ಹೋದರೆ ಮೈಸೂರು ರೋಡು. ಸೊ ಅಲ್ಲೇ ನಾವು ಬಂದಿದ್ದು ಮೀಟ್ ಆ್ಯಂಡ್ ಈಟ್. ಇಲ್ಲಿ ಬಂದ್ವಿ. ಸೊ ಅಲ್ಲೆಲ್ಲ ತಿಂದು ಇವಾಗ ಇಲ್ಲಿ ನಾನ್ ವೆಜ್ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾಟಿ ಸ್ಟೈಲ್ ಊಟ ಮಾಡಿ ನೆಕ್ಸ್ಟು ಬ್ಯಾಂಗ್ಳೂರ್ಗೆ ಹೊರಡಬೇಕು. ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೊರಡ್ಮೇಲೆ ಏನಂತ ನೋಡೋಣ ಬನ್ನಿ. ಇದು ಮಟನ್ ಚಾಪ್ಸ್, ರೈಸ್, ಹಿಮಾನಿ ಚಿಕನ್. ಚಿಕನ್ ಇವ್ರು ನೋಡಿ ಮುದ್ದೆ ತಿಂತಿದ್ದಾರೆ. ಕೈ ಎತ್ರಿ. ಏನದ ಮುದ್ದೆ ಬೋಟಿ. ನಾನು ಮಟನ್. ನಾವು ಊಟ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೊರಟ್ವಿ ರಿಟರ್ನು. ಮತ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಡ್ಯೂಟಿ ಅರ್ಜೆಂಟ್ ಇದೆ, ಬೇಗ ಬನ್ನಿ ಅಂತ ಹೇಳ್ತಾಯಿದ್ರು. ಆಮೇಲೆ ಮಕ್ಕಳೆಲ್ಲ ನಾನು ನರಸಿಂಹ ಮೂವಿ ನೋಡಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು. ಸರಿ ಅಂತೇಳಿ ನೀವು 3 ಜನ ಮೂವಿಗೆ ಹೋಗಿರಿ, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರಿಗೆ 3D ಬೇಕು ಅಂತ ಹೇಳ್ತಾಯಿದ್ರು ಮೂವಿ. ನಾನು ತುಂಬ ಕಡೆ ಸರ್ಚ್ ಮಾಡಿದೆ. ಆಮೇಲಿಂದ ನಮಗೆ ಡಿವಿನಿಟಿ ಮಾಲಲ್ಲಿ ನಮಗೆ ಟಿಕೆಟ್ ಸಿಕ್ತು. ನಾನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿ ಇವಾಗ ಡಿವಿನಿಟಿ ಮಾಲಲ್ಲಿ ಇದ್ದೀವಿ. ಸೊ ಇಲ್ಲಿ ಸಖತ್ತಾಗಿದೆ ಮಾತ್ರ ಮಾಲು. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ಇನ್ನು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ಬಟ್ ಇವಾಗ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಿ ಇಲ್ಲಿ ಬಂದು ಬರ್ಗರ್ ಬೇಕು ಅಂತೇಳಿ ಮತ್ತೆ ಬರ್ಗರ್ ತಿನ್ನೋಕ್ಕೆ ಕೂತಿದ್ದಾರೆ ಇಬ್ಬರೂ. ಸೊ ಈಗ ಅವ್ರಿಗೆ ಬರ್ಗರ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಸೊ ವೆಯ್ಟ್ ಮಾಡ್ತಿದ್ದೀವಿ. ಬರ್ಗರ್ ತಿನ್ಕೊಂಡು ಮೂವಿ ಸ್ಟಾರ್ಟ್ ಆದಾಗ ಹೊರಡಬೇಕು. ಎಲ್ಲ ಆಯಿತು. ಇಮಾನಿ ಹೇಳ್ತಾ ಇದ್ದಾಳೆ. ಏನಾಯ್ತು ಇಮಾನಿ? ಹೂವು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳೆ. ಏನಾಯ್ತು ಹೇಳಿ ಇಮಾನಿ? ಫೈಟಿಂಗ್ ಸ್ಟಾರ್ಟ್. ಮೂವಿ ಇದ್ದಿದ್ದು 7:30ಗೆ. ಸೊ ನಾನು ಅವ್ರಿಗೆ ಏನಾದರೂ ತಿನ್ಸ್ಕೊಂಬರೋಣ ಅಂತ ತಿನ್ನಿಸ್ಬಿಟ್ಟು ಕರ್ಕೊಂಡು ಬಂದೆ. ಇನ್ನೂ 10 ಮಿನಿಟ್ಸ್ ಇತ್ತು. ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ರಶ್ ಇದ್ದರು ಅಂದರೆ ಸಿಕ್ಕಾಬಟ್ಟೆ ರಶ್ ಇದ್ದರು. ಆ ಮೂವಿನೂ ಅಷ್ಟೇ ಟಿಕೆಟೇ ಸಿಗ್ತಾ ಇರಲಿಲ್ಲ. ಲಾಸ್ಟಲ್ಲಿ 3 ಟಿಕೆಟ್ಸ್ ಇತ್ತು. ಅದಕ್ಕೇ ನಾನು ಬುಕ್ ಮಾಡಿದ್ದೆ. ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಆಲ್ಮೋಸ್ಟ್ 8 ಸ್ಕ್ರೀನ್ಸ್ ಇತ್ತು. ನಮ್ಮದು ಸೆಕೆಂಡ್ ಇತ್ತು ಸ್ಕ್ರೀನು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಹ್ಯಾವ್ ಟು ಗಿವ್ ಬ್ಯಾಕ್. ಹಾಕೋಸ್ಬೇಕು. ಇಲ್ಲ ಮೂವಿ ಬಂದಾಗ ಹಾಕೋಬೇಕು 3D.
Some friendships reach, some friendships keep. Because the more ಶುಕ್ರಾಚಾರ್ಯರಿಗೆ ಇಂತಹದ್ದೇ ಒಂದು ದಿನದ ಪ್ರತೀಕ್ಷೆ ಇತ್ತು. ನೋಡಿ ಫ್ರೆಂಡ್ಸ್, ಮೂವಿ ಮುಗಿಸ್ಕೊಬಂದು ಮತ್ತೆ ಬರ್ಗರ್ ತಿಂತಾ ಇದ್ದಾರೆ, ಜ್ಯೂಸ್ ಕುಡಿತಾ ಇದ್ದಾರೆ. ನನ್ನ ದುಡ್ಡೆಲ್ಲ ಖಾಲಿ ಮಾಡ್ತಾ ಇದ್ದಾರೆ ಅವರು. ಅವ್ರು ಪಾಪ್ಕಾರ್ನ್ ಕೊಡಿಸಿಲ್ಲ ನನ್ನಲ್ಲಿ, ಸುಮ್ಮನೆ ಕಾಸ್ಟ್ಲಿ ಅಂದ್ಬಿಟ್ಟು. ಸೊ ಇಲ್ಲಿ ಬಂದು ಚಿಕನ್ ಬರ್ಗರ್ ಕೊಟ್ಟಿದ್ದೀನಿ, ಕುಡಿತಾ ಇದ್ದಾನೆ, ತಿಂತಾ ಇದ್ದಾಳೆ. ಚಿಕನ್ ಬರ್ಗರ್ ಜಾಸ್ತಿ ಅಂದರೆ ಪಾಪ್ಕಾರ್ನ್ ವೇಸ್ಟ್, ಅದು ಸುಮ್ಮನೆ ತಿನ್ನೋದು. ಹೊರಡ್ತಾ ಇದ್ದೀವಿ ಮನೆಗೆ. ಹಸ್ಬೆಂಡ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಹೊರಡ್ತಾ ಇದ್ದೀವಿ. ಮೂವಿ ಮಾತ್ರ ಸಖತ್ತಾಗಿತ್ತು ನಿಜ. ಮಕ್ಕಳು ಮಾತ್ರ ನೋಡಲೇಬೇಕು ಮೂವಿ. ಒಂದ್ಸಲ ಹೋಗಿ ಮಕ್ಳನ್ನ ಕರ್ಕೊಂಡು ಹೋಗಿ. ಸಖತ್ತಾಗಿದೆ, ಗ್ರಾಫಿಕ್ ಆಗಿರ್ಬೋದು, ಸೂಪರ್ ಡೂಪರ್ ಡೂಪರ್ ಸೂಪರ್. ಒಂದ್ಸಲ ಹೋಗಿ ಬನ್ನಿ. ಬನ್ನಿ ಮನೆಗೆ ಹೋಗೋಣ. ಬೆಳಗ್ಗೆ ಸ್ಕೂಲ್ ಇದೆ ಮಕ್ಕಳಿಗೆ, ಸ್ಕೂಲಿಗೆ ಕಳಿಸ್ಬೇಕು. ಇಲ್ಲೇ ಬರ್ಗರ್ ಎಲ್ಲ ತಿಂದರೆ ಏನು ಊಟ ಮಾಡಲ್ಲ ಅಂದ್ಕೊಂಡಿದ್ದೀನಿ. ರಾಜೇಶ್ವರ್ ಏನು ಮಾಡ್ತಾರೋ ಗೊತ್ತಿಲ್ಲ. ಲೆಟ್ಸ್ ಸಿ, ಬನ್ನಿ ಹೋಗೋಣ.